ಇತ್ತೀಚೆಗೆ ಈಗ ಆನ್ಲೈನ್ ಜಮಾನ ಆಗ್ಬಿಟ್ಟಿದೆ. ಏನಾದ್ರೂ ಸರಿ ಒಂದು ಮೊಬೈಲ್ ನಲ್ಲಿ ಆರ್ಡರ್ ಮಾಡಿದ್ರೆ 5 ನಿಮಿಷದಲ್ಲಿ ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತೆ. ಹಂಗೆ ಜೆಪ್ಟೋ ಕೂಡ ಬಂತು. ಹಿಂಗೆ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದಾಗ ಸ್ವಲ್ಪ ಅಡ್ರೆಸ್ ತಪ್ಪಾಗಿ ಬಂದ್ಬಿಟ್ಟಿತ್ತು, ಈ ಡೆಲಿವರಿ ಅಡ್ರೆಸ್. ಅದಕ್ಕೇನೆ ಗ್ರಾಹಕರ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾನೆ ಜೆಪ್ಟೋ ಡೆಲಿವರಿ ಬಾಯ್. ಬೆಂಗಳೂರಿನಲ್ಲಿ ಮೇ 21ನೇ ತಾರೀಕು ನಡೆದಂತಹ ಘಟನೆ ಸ್ವಲ್ಪ ಲೇಟ್ ಆಗಿ ಬೆಳಕಾಗ ಬರ್ತಾ ಇದೆ. ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಂತ ಆತ ಹಲ್ಲೆ ಮಾಡಿದ್ದು ಯಾರ ಮೇಲೆ? ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದ ಗ್ರಾಹಕ ಶಶಾಂಕ್. ಶಶಾಂಕ್ ಮೇಲೆ ಥಳಿಸಿರೋದು ಈ ಜೆಪ್ಟೋ ಡೆಲಿವರಿ ಬಾಯಿ. ನೋಡಿ ಹೆಂಗ್ ಹೊಡೆದಿದ್ದಾನೆ. ಕಾರಣ ಏನು ಗೊತ್ತಾ? ಆ ಸ್ವಿಗ್ಗಿ ಡೆಲಿವರಿ ಬಾಯಿ ಮನೆ ಬಳಿ ಬಂದು ಡೆಲಿವರಿ ಕೊಡುವಂತ ಟೈಮ್ನಲ್ಲಿ ಗಲಾಟೆ ಮಾಡ್ತಾನೆ, ಅಡ್ರೆಸ್ ತಪ್ಪಾಗಿ ಕೊಟ್ಟಿದ್ದಾರ ಹಂಗೆ ಹಿಂಗೆ ಅಂತ. ಆಮೇಲೆ ಲೇಡೀಸ್ಗೂ ಏನೋ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತೆ. ಅದನ್ನ ಪ್ರಶ್ನೆ ಮಾಡಕ್ ಹೋಗಿದ್ದಾರೆ ಈ ಶಶಾಂಕ್. ಪ್ರಶ್ನೆ ಮಾಡಕ್ ಹೋದಾಗ ಏಕಾಏಕಿ ಮಗು ಗುದ್ದುಬಿಟ್ಟಿದ್ದಾನೆ. ಪಾಪ ಕಣ್ಣು ಭಾಗದಲ್ಲಿ ಏಟಾಗಿದೆ, ಅವ್ರಿಗೆ ಕಣ್ಣು ಊದ್ಕೊಂಡಿದೆ. ಈಗೇನೋ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದಾರಂತೆ. ನೋಡಿ ಆತ ಡೆಲಿವರಿ ಬಾಯಿ, ಆತನ ದರ್ಪ ನೋಡಿ, ಆತನ ಹೊಡೆಯೋ ಸ್ಟೈಲ್ ನೋಡಿ. ಯಾರೋ ಹಳೆ ರೌಡಿ ಚೀಟ್ರ ಇವನು ಅಥವಾ ಈತನ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಬೇಕಷ್ಟೇ. ಹಿನ್ನೆಲೆ ಈ ಒಂದು ಪ್ರಕರಣದಲ್ಲಿ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲು ಮಾಡಿಸಿದಾರಂತೆ. ಈಗಾಗಲೇ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆಯ ಹಂತದಲ್ಲಿದೆ ಈ ಕೇಸ್. ನೋಡಿ FIR ನ ಪ್ರತಿ ನೋಡ್ತಾ ಇದ್ದೀರಿ. ಶಶಾಂಕ್ ಅವರು ದಾಖಲು ಮಾಡಿರುವಂತ ಒಂದು FIR ನ ಕಾಪಿ ಇದು. ಈ ಡೆಲಿವರಿ ಬಾಯ್ನ ಹೆಸರು ವಿಷ್ಣುವರ್ಧನ್ ಅಂತ. ಈಗ ಆನ್ಲೈನ್ ಅಲ್ಲಿ ಈಗ ಏನೋ ಒಂದು ಲೊಕೇಶನ್ ಹಾಕದಂತ ಸಂದರ್ಭದಲ್ಲಿ ಒಂದು ಅಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಅದಕ್ಕೇನೆ ಈ ಡೆಲಿವರಿ ಬಾಯ್ ಖಾತೆ ತೆಗಿತಾನೆ. ಜೊತೆಗೆ ಅಲ್ಲಿ ಪಾಪ ಲೇಡೀಸ್ ಇರ್ತಾರೆ, ಅವ್ರ ಮೇಲೆ ಅವಾಚ್ಯ ಶಬ್ದವಾಗಿ ನಿಂದಿಸ್ತಾ ಇರ್ತಾನೆ. ಅದಕ್ಕೆ ಈ ಶಶಾಂಕ್ ಕೇಳೋದಕ್ಕೇನೆ ಹೊಡೆದಿರೋದು ಮುಖಾಮುಖಿ ನೋಡ್ದಂಗೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ಶಶಾಂಕ್ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇದು ನೋಡಿ, ನಾವು ಜೆಪ್ಟೋನಲ್ಲಿ ಆರ್ಡರ್ ಮಾಡಿದ್ವಿ. ನಮ್ಮ ನಾದ್ನಿ ಇಸ್ಕೊಳಕ್ಕೆ ಅಂತ ಹೋದ್ರು. ಅಡ್ರೆಸ್ ತಪ್ಪಾಗಿದೆ ಅಂತ ಅವರು ನಮಗೆ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಶುರು ಹಚ್ಕೊಂಡ್ರು. ತುಂಬ ರೂಡ್ ಆ್ಯಂಡ್ ರ್ಯಾಶ್ ಆಗಿ ಮಾತಾಡ್ತಾ ಇದ್ರು. ಏನು ಅಂತ ವಿಚಾರಿಸೋಣ ಅಂತ ಬಂದರೆ ನಾನು ಫೋನು ಎತ್ತಿದೆ ಪೊಲೀಸಿಗೆ ಕಾಲ್ ಮಾಡೋಕ್ಕೆ. ಹಂಗೆ ಮಾಡಿದ ತಕ್ಷಣ ಗಾಡಿ ಮೇಲೆ ಕೂತಿರೋನು ಸ್ಟ್ಯಾಂಡ್ ತೆಗೆದು ಕೆಳಗಡೆ ಇಳಿದು ಮೈ ಮೇಲೆ ಬೀಳೋ ಥರ ಬಂದ. ನಾನು ಜೋರಾಗೆ ಮಾತಾಡಿದ್ದೀನಿ, ಒಪ್ಕೋತೀರಿ ಆಯಿತಾ. ಆದರೆ ಹೊಡೆಯೋ ಸಂದರ್ಭ ಬರೋ ಥರದ್ದು ಏನೂ ಇರಲಿಲ್ಲ. ಅವ್ರು ಯಾತಕ್ಕೆ ಹೊಡೆದ್ರು ಅಂತ ನಂಗೆ ಇವಾಗಿನವರೆಗೂ ಗೊತ್ತಿಲ್ಲ. ಇವಾಗ ನನಗೆ ತೊಂದರೆ ಆಗಿದೆ ಹೌದು, ಬಟ್ ಈ ಥರ ರಾತ್ರಿ ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆಲ್ಲ 10 ನಿಮಿಷದಲ್ಲಿ ಡೆಲಿವರಿ ಕೊಡ್ತಾರೆ ಅಂದರೆ ಅದು ಸಮಾಜ ಅಕ್ಸೆಪ್ಟ್ ಮಾಡೋ ಥರ ಇರಬೇಕು. ಎಷ್ಟು ಸೇಫ್ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಇವಾಗ ಈ ಜೆಪ್ಟೋ ಅವರೆಲ್ಲ ಬರ್ತಾರೆ, ನಮ್ಮ ಮನೆ ಎಲ್ಲಿದೆ ಅಂತ ಕರೆಕ್ಟಾಗಿ ಗೊತ್ತು. ಸೊ ಕಂಪ್ನಿ ಏನು ರೆಸ್ಪಾನ್ಸಿಬಿಲಿಟಿ ತಗೋತಾರೆ, ಈ ಥರ ಕಂಪ್ನಿ ಜೊತೆ ಕೆಲಸ ಮಾಡೋವರೆಗೂ ಅವ್ರ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಇವಾಗ ಅವ್ರು ಟರ್ಮಿನೇಟ್ ಆಗಿ ಅವರು ನಮ್ಮ ಮನೆ ಅಡ್ರೆಸ್ ಎಲ್ಲಿದೆ ಅಂತ ಗೊತ್ತು, ನಾನು ಯಾರು ಅಂತ ಗೊತ್ತು. ಯಾವಾಗ ಬೇಕಾದ್ರೂ ಅವ್ರು ವಾಪಸ್ ಬಂದು ನನಗೆ ಏನ್ ಬೇಕಾದ್ರೂ ಮಾಡ್ಬೋದು. ಡಾಕ್ಟರು CT ಸ್ಕ್ಯಾನ್ ಹೇಳಿದ್ರು, ಅವರು ಕೆಳಗಡೆ ಇರೋ ಮೂಳೆ ಮುರಿದೋಗಿದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ವೀಕ್ ಥರ್ಸ್ಡೇ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಥರ್ಸ್ಡೇ ಅವ್ರ ಹತ್ರ ನಾನು ಡಬಲ್ ವಿಷನ್ ಅದು ಕಮ್ಮಿ ಆಗದೆ ಹೋದ್ರೆ ಸರ್ಜರಿ ಮಾಡಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈನ್ ನಲ್ಲಿದ್ದಾರೆ. ವರ್ಷಿತಾ, ಆಗಿದ್ದೇನು ಅಂತ ಹೇಳಿ ಈ ಸಂದರ್ಭದಲ್ಲಿ? ಎಸ್ ಶರತ್, ಇತ್ತೀಚೆಗಂತೂ ಬೆಂಗಳೂರಿನಲ್ಲಿ ಜೊತೆಗೆ ರಾಜ್ಯದಂತೆ ಎಲ್ಲ ಕಡೆ ಕೂಡ ಡಿಜಿಟಲ್ ಮಯ ಆಗಿರುವಂಥದ್ದು. ಮೊಬೈಲ್ನಲ್ಲಿ ಒಂಚೂರು ಆರ್ಡರ್ ಮಾಡಿದರೆ ಸಾಕು 10 ನಿಮಿಷದಲ್ಲಿ ಮನೆ ಬಾಗಿಲಿಗೆ ಡೆಲಿವರಿ ಬಂದು ತಲುಪುವಂಥದ್ದು. ಹಾಗಾಗಿ ಇದೇ ರೀತಿಯಾಗಿ ಬಸವೇಶ್ವರ ನಗರದಲ್ಲಿರುವಂತಹ ಶಶಾಂಕ್ ಕುಟುಂಬ ಕೂಡ 21ನೇ ತಾರೀಕಿಗೆ ಆರ್ಡರನ್ನು ಮಾಡುತ್ತೆ. ಯಾಕಂದರೆ ಜೆಪ್ಟೋದಲ್ಲಿ ಆರ್ಡರ್ ಮಾಡುವಂತಹ ಸಂದರ್ಭದಲ್ಲಿ ಕೇವಲ 10 ನಿಮಿಷಕ್ಕೆ ಮನೆ ಬಾಗಿಲಿಗೆ ತಂದು ತಲುಪಿಸ್ತೀವಿ ಅನ್ನುವಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ 10 ನಿಮಿಷಕ್ಕೆ ಬರುತ್ತೆ, ತುಂಬ ಸುಲಭವಾಗಿ ಸಿಕ್ಕುತ್ತೆ ನಮಗೆ ಅನ್ನುವಂತಹ ಕಾರಣಕ್ಕೆ ಮನೆಗೆ ಆರ್ಡರ್ ಅನ್ನ ಮಾಡ್ತಾರೆ. ಆದರೆ ಆರ್ಡರ್ ಮಾಡುವಂತಹ ಸಂದರ್ಭದಲ್ಲಿ ಲೈವ್ ಲೊಕೇಶನ್ ಅನ್ನ ಎಲ್ಲ ಆ್ಯಪ್ಗಳು ಕೂಡ ತಗೊಳುತ್ತೆ. ಅದೇ ರೀತಿಯಾಗಿ ಇವರು ಕೂಡ ಲೈವ್ ಲೊಕೇಶನ್ ಅನ್ನ ಕೊಟ್ಟು ಆರ್ಡರ್ ಅನ್ನ ಮಾಡಿರ್ತಾರೆ. ಆದರೆ ಏನು ಡೆಲಿವರಿ ಬಾಯ್ ಏನು ಬಂದು ಕೊಡ್ಲಿಕ್ಕೆ ಅಂತ ಬಂದಾಗ ಇವರ ಮನೆ ಅಡ್ರೆಸ್ ಪಕ್ಕದ ಮನೆಗೆ ಹೋಗುತ್ತೆ. ಅಂದ್ರೆ ಬರೀ ಕೇವಲ ಒಂದು 4 ಹೆಜ್ಜೆಯಿಂದ ಪಕ್ಕದ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಡ್ರೆಸ್ ತಪ್ಪು ಕೊಟ್ಟಿದ್ದೀರಾ, ಯಾಕೆ ನೀವು ಈ ತರ ಫೀಡ್ ಮಾಡ್ಕೋತೀರಾ ಅಡ್ರೆಸ್ನ, ನಮಗೆ ಅಡ್ರೆಸ್ ಇಲ್ಲ ಅಂದ್ರೆ ಸಾಯ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಸಾಕಷ್ಟು ಕಷ್ಟ ಇರುತ್ತೆ ನಮಗೆ, ಹಾಗೆ ಹೀಗೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ದ ಹಾಗೆ
ಅಲ್ಲಿರುವಂತ ಒಂದು ಹುಡುಗಿ ಹೋಗಿ ಏನು ಕೇಳ್ಕೊಳಕ್ ಹೋಗಿದ್ರು ಆಕೆಯ ಮೇಲೂ ಕೂಡ ದರ್ಪವನ್ನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ಬಳಿಕ ಶಶಾಂಕ್ ಎಂಬಾತ ಏನಿರ್ತಾರೆ ಅವರು ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ, ನಮ್ಮನೆ ಹೆಣ್ಮಗಳಿಗೆ ಯಾಕೆ ಒಬ್ಬ ಡೆಲಿವರಿ ಬಾಯ್ ಈ ರೀತಿ ಬೈತಾ ಇದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ ಅವರು ಹೋಗಿ ಪ್ರಶ್ನೆಯನ್ನ ಮಾಡುವಂತಹ ಒಂದು ಟೈಮಿಗೆ ಆತ ಮುಖಾಮುಖಿ ನೋಡದೆ ಹೊಡೆದಿರುವಂಥದ್ದು. ಅಂದ್ರೆ ನಾವು ಕೂಡ ಹೋಗಿ ನೋಡುವಂತಹ ಸಂದರ್ಭದಲ್ಲಿ ಶಶಾಂಕ್ ಎಂಬಾತನ ಮುಖಕ್ಕೆ ಫುಲ್ ಗಾಯಗಳಾಗಿರುವಂಥದ್ದು, ಜೊತೆಗೆ ಕಣ್ಣಿನ ಕೆಳಭಾಗದ ಮೂಳೆ ಕೂಡ ಮುರಿದು ಹೋಗಿರುವಂಥದ್ದು. ಸದ್ಯ ನಾರಾಯಣ ನೇತ್ರಾಲಯ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಾಸ್ಪಿಟಲ್ ಕೂಡ ಈಗ ಟ್ರೀಟ್ಮೆಂಟ್ ಅನ್ನ ಕೂಡ ತಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನಾದರೂ ಸರಿ ಆಗದೇ ಇದ್ರೆ ಮತ್ತೆ ಆಪರೇಷನ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಈಗ ಹೇಳಿರುವಂಥದ್ದು. ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ FIR ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ FIR ದಾಖಲಾದ ಬಳಿಕ ಆತನನ್ನ ಡೆಲಿವರಿ ಬಾಯ್ ಅನ್ನ ಕರೆಸೋದಾಗಿರ್ಬೋದು, ವಿಚಾರಣೆ ನಡೆಸೋದಾಗಿರ್ಬೋದು ಯಾವುದೂ ಕೂಡ ಮಾಡ್ತಾ ಇಲ್ಲ. ನಮಗೆ ಇದೊಂಥರ ಶಾಕ್ ಆಗುತ್ತೆ. ಅಂದ್ರೆ ರಾತ್ರಿ 2 ಗಂಟೆಗೆ 3 ಗಂಟೆಗೆ 4 ಗಂಟೆಗೆ ಎಲ್ಲಾ ಟೈಮ್ನಲ್ಲೂ ಕೂಡ ಸಿಲಿಕಾನ್ ಸಿಟಿ ಮಂದಿ ಅತಿ ಹೆಚ್ಚಾಗಿ ಆನ್ಲೈನಲ್ಲಿ ಆರ್ಡರನ್ನು ಮಾಡ್ತಾರೆ. ಆದರೆ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಓಕೆ, ಬಟ್ ಲೊಕೇಶನ್ ಹಾಕಿ ಪಕ್ಕಕ್ಕೆ ಬರುವಂತಹ ಡೆಲಿವರಿ ಬಾಯ್ ಹೇಗಿರ್ತಾನೆ, ಅವನ ಮೈಂಡ್ ಸೆಟ್ ಏನು, ಅವನು ಯಾವ ರೀತಿ ಬಿಹೇವ್ ಮಾಡ್ತಾನೆ ಅನ್ನುವಂಥದ್ದು ಈ ಒಂದು ಘಟನೆ ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಯಾಕಂದರೆ ಮನೆ ಹೊರಗೆ ಬಂದು ಹೊಡೆದಿರುವಂಥದ್ದು. ಇದೇ ರೀತಿಯಾಗಿ ಯಾರಾದರೂ ಒಬ್ಬಂಟಿಯಾಗಿ ಇದ್ರೆ ಅಥವಾ ಸಿಂಗಲ್ ಹೌಸ್ ಏನಾದರೂ ಇದ್ದರೆ ಡೆಲಿವರಿ ಬಾಯ್ಗಳು ಮನೆ ಒಳಗೆ ಬಂದು ದಾಳಿ ಮಾಡ್ತಾರೆ, ಜೊತೆಗೆ ಏನು ಬೇಕಾದರೂ ಮಾಡ್ಬೋದು ಶರತ್. ಹಾಗಾಗಿ ಎಲ್ಲೋ ಒಂದು ಕಡೆ ತುಂಬ ಈಸಿಯಾಗಿ ನಮ್ಮ ಕೈಗೆ ಸಿಗ್ತಾ ಇರುವಂತಹ ಒಂದು ಜಮಾನದಲ್ಲಿ ಎಲ್ಲವೂ ಕೂಡ ಈಸಿಯಾಗಿ ಸಿಗ್ತಾ ಇದೆ. ಹಾಗಾಗಿ ಆರ್ಡರ್ ಮಾಡ್ಬೋದು, ಮನೆ ಪಕ್ಕಕ್ಕೆ ತರಿಸ್ಬೋದು ಅಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಆನ್ಲೈನಲ್ಲಿ ಆರ್ಡರ್ಗಳು ಬೇಗ ಸಿಕ್ಕಿದ್ರು ಕೂಡ ತಂದು ಡೆಲಿವರಿ ಮಾಡೋರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಸದ್ಯ ಈಗ ಆತನನ್ನ ಕರೆಸಿ ವಿಚಾರಣೆ ಮಾಡೋದಾಗಿರ್ಬೋದು, ಇವ್ರಿಗೆ ಏನು ಹಾನಿಗೆ ಒಳಗಾಗಿದ್ದಾರೆ ಅವರಿಗೆ ಯಾವ ರೀತಿ ಪರಿಹಾರ ಸಿಕ್ಕತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ ಶರತ್. ಎಸ್, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ. ಹೆಣ್ಮಗಳ ಮೇಲೆ ಬಾಯಿಗೆ ಬಂದಾಗ ಮಾತಾಡೋಕೆ ಶುರು ಮಾಡ್ದ. ನನ್ನ ಮಗ ಇದೇನಿದು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಅವನು ಪ್ರಶ್ನೆ ಮಾಡಿದ್ದಕ್ಕಷ್ಟೇ ಅವನಿಗೆ ಏನು ಒಂದು ತೃಣ ಮಾತ್ರ ಪೇಷನ್ಸ್ ಇರಲಿಲ್ಲ. ಅವನು ಎರಗ್ ಬಿದ್ದ. ಇವನಿಗೆ ಸಾಕಷ್ಟು ತೊಂದರೆ ಆಗಿದೆ. ಈಗ ಕಣ್ಣಿನ ಕೆಳಗಡೆ ಬೋನು ಫ್ರಾಕ್ಚರ್ ಆಗಿದೆ. ಅದಕ್ಕೆಲ್ಲ ರಿಪೋರ್ಟ್ ಇದೆ, ಕೊಡ್ತೀನಿ, ನೀವು ಅದನ್ನ ಇದು ಮಾಡ್ಬೋದು. ಒಂದು FIR ಆದ್ಮೇಲೂ ಇದುವರೆಗೂ ಏನೂ ತ್ವರಿತವಾದ ಆಕ್ಷನ್ ಯಾರಿಂದನೂ ನಮಗೆ ಕಾಣಿಸ್ಲಿಲ್ಲ. ಅದು ಒಂದು. ಎರಡನೇದು, ಇದು ಸಮಾಜಕ್ಕೆ ಹಿತಕರವಾಗಿಲ್ಲ ಅಂತ ನಮ್ಮ ಮನಸ್ಸಿಗೆ ಬಂತು. ಈ 2 ಕಾರಣಗಳಿಂದ ನಾವು ಇದನ್ನ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ ಇದನ್ನ ನಾವು ಎಲ್ರಿಗೂ ತಿಳಿಬೇಕು ಅನ್ನೋದು ಒಂದೇ ಒಂದು ಮುಖ್ಯ ಉದ್ದೇಶದಿಂದ ಇದನ್ನ ನಾವು ಅವನು ಸುಮ್ಮನೆ